ಆಯ್ತಾಯ್ತು ಹೇಳಪ್ಪ, ಆಯ್ತಾಯ್ತು ಹೇಳಪ್ಪ ಹೇಳಪ್ಪ. ಅಲ್ಲ ಇಲ್ಲಿ ಹಂಚಿದಿರೋದು ಗೋವಿಂದ ನಾಮಾವಳಿ. ಇಲ್ಲೇನೋ ಅಂಗಡಿ ಲಾಸ್ ಆಗುತ್ತೆ ಅಂತ ಬಂದ್ಬಿಟ್ಟು ಇಲ್ಲಿ ಕಾಮಾಕ್ಷೇತ್ರ ಇಲ್ಲಿಂದ ನಾವೇನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಆಯ್ತು ಆಯ್ತು. ನಮಸ್ತೆ ಎಲ್ಲರಿಗೂ, ನಾನು ವಾಣಿ ಮಾತಾಡ್ತಾ ಇರೋದು. ಇವತ್ತು ರಾಯರ ವರ್ಧಂತಿ ಪ್ರಯುಕ್ತ ನಾವು ಬೆಳಗ್ಗೆಯಿಂದ ಸುಮಾರು ರಾಯರ ಮಠದಲ್ಲಿ ಶ್ರೀ ಗೋವಿಂದ ನಾಮಾವಳಿಯನ್ನ ಹಂಚ್ತಾ ಬಂದಿದ್ವಿ. ಅದೇ ತರನೇ ಇವತ್ತು ಸಂಜೆ ನಾವು ಕಾಮಧೇನು ಕಲ್ಪವೃಕ್ಷ ಕ್ಷೇತ್ರದಲ್ಲಿ ಗೋವಿಂದ ನಾಮಾವಳಿ ಹಂಚುವಾಗ ಅಲ್ಲಿರುವಂತ ದೇವಸ್ಥಾನದ ಸಮಿತಿಯ ವ್ಯಕ್ತಿಗಳು ನಮ್ಮನ್ನ ಬಂದು ತಡೆದ್ರು. ಇಲ್ಲಿ ಹಂಚಬೇಡಿ, ಆಚೆ ಹೋಗಿ, ನೀವು ಇಲ್ಲಿ ಗೋವಿಂದ ನಾಮಾವಳಿ ಹಂಚೋದ್ರಿಂದ ನಮಗೆ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ. ಅಂದ್ರೆ ಇದು ಯಾವ ಅರ್ಥ ಮಾಡುತ್ತೆ? ಮಠಗಳು ದೇವಸ್ಥಾನಗಳನ್ನ ವ್ಯಾಪಾರಿಕವಾದಂತ ಸ್ಥಳ ಮಾಡ್ತಾ ಇದಾರ ಅಥವಾ ಧರ್ಮ ಪ್ರಚಾರ ಮಾಡ್ತಾ ಇದಾರ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ ಆಗಿದೆ. ಹಾಗೂ ನಾವು ಇದೇ ತರನೇ ಹಲವಾರು ಸನ್ನಿಧಾನದಲ್ಲಿ, ಇವನ್ ನಾವು ಮಂತ್ರಾಲಯದಲ್ಲೂ ಕೂಡ ಸುಮಾರು ರಾಯರ ಫೋಟೋ ಇರ್ಬೋದು, ಹಾಗೆ ಆಂಜನೇಯ ಫೋಟೋ ಇರ್ಬೋದು, ಈ ತರ ಭಾವಚಿತ್ರಗಳನ್ನ ಸುಮಾರು ಜನ ಕರ್ಮಿಸ್ತಾ ಬಂದಿದ್ವಿ. ಕಾರಣ ಇಷ್ಟೇ, ನಮ್ದು ಲೋಕ ಸಮಸ್ತ ಸುಖಿನೋ ಭವಂತು ಅಂದ್ರೆ ಸರ್ವರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಹಂಚ್ತಾ ಬಂದಿರೋದು. ಇದರಲ್ಲಿ ಯಾವ ತಪ್ಪಿದೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಕೊನೆಗೂ ನಮಗೆ ಅವರು ಉತ್ತರ ಕೊಡ್ಲಿಲ್ಲ. ಏನಕ್ಕಾಗಿ ನಾವು ಗೋವಿಂದ ನಾಮಾವಳಿನ ಹಂಚಬಾರ್ದು ಅನ್ನೋದು ಯಕ್ಷ ಪ್ರಶ್ನೆ ಆಗಿ ಉಳಿತು. ಇಲ್ಲಿ ವೈಯಕ್ತಿಕವಾಗಿ ಯಾರನ್ನು ದೂಷಿಸುವ ಉದ್ದೇಶ ನಮ್ಮದಲ್ಲ. ಆದ್ರೆ ನಮಗೊಂದು ಯಕ್ಷ ಪ್ರಶ್ನೆ, ಈ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ, ಸಮಾಜ ಯಾವ ರೀತಿ ದಿಕ್ಕಾಗ್ತಾ ಇದೆ ಅನ್ನೋದಷ್ಟೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಧನ್ಯವಾದಗಳು. ಬಂದ್ಬಿಟ್ಟು ಇಲ್ಲಿ ಕಾಮಾಕ್ಷೇತ್ರ ಇಲ್ಲಿಂದ ನಾವೇನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಆಯ್ತು 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 ಆಯ್ತು, ಅದು ಗೊತ್ತಾಗತ್ತೆ ಆಯ್ತು ಗೊತ್ತಾಗತ್ತೆ ಆಯ್ತಪ್ಪ, ಗೊತ್ತಾಗತ್ತೆ. ನಿಮ್ಮ ಹೆಸರು ಹೇಳಿ ಬನ್ನಿ. ನೀವೇನಾಗಬೇಕು ದೇವಸ್ಥಾನಕ್ಕೆ ಕೇಳಿ, ನೀವೇನಾಗಬೇಕು ಬನ್ನಿ, ದೇವಸ್ಥಾನಕ್ಕೆ ಕೇಳಿ ಬನ್ನಿ. ನೀವೇನಾಗಬೇಕು ಹೇಳಿ, ನಿಮ್ಮ ಹೆಸರು ಹೇಳಿ, ಹೇಳ್ಬೇಕು. ನಿಮ್ಮ ಹೆಸರು ಹೇಳಿ ಬನ್ನಿ, ನಿಮ್ಮ ಹೇಳಿ. ಯಾವ್ದಕ್ಕೆ ಇನ್ಚಾರ್ಜ್ ಯಾರು, ಸ್ವತ್ತು ಯಾರ್ದಿದು, ಬನ್ನಿ ಹೇಳಿ ಬನ್ನಿ, ಹೇಳಿ ಬನ್ನಿ. ಸ್ವತ್ತು ಯಾರ್ದಿದು, ಜನಗಳ ಸ್ವತ್ತ ಯಾರ್ದಿದೆ ಹೇಳಿ. ನನಗೆ ಗೊತ್ತು, ನನಗೆ ಎಲ್ಲಿ ಮಾಡ್ಬೇಕು ಅಂತ ಹೇಳ್ರಿ ನೀವು. ಆಯ್ತು ಹೇಳಿ. ನೋಡಿ, ನಾವು ಹಂಚುತ್ತಿರೋದು ಫ್ರೀ ಆಗಿ ಗೋವಿಂದ ನಾಮಾವಳಿ. ಇವ್ರಿಗೆ ಬಿಸ್ನೆಸ್ ಲಾಸ್ ಆಗತ್ತಂತೆ ಇವರಿಗೆ. ದೇವಸ್ಥಾನ ಬಿಸ್ನೆಸ್ ಅಂತೆ, ದೇವಸ್ಥಾನ ಇವರಿಗೆ ಬಿಸ್ನೆಸ್ ಅಂತ ಇವರಿಗೆ, ದೇವಸ್ಥಾನ ಇವರಿಗೆ. ಹೇಳ ನೋಡಿ, ಇಲ್ಲಿ ಹೇಳ ನೋಡಿ, ಏನ್ ಅಂತಿದ್ದೀವಿ ನಾವು, ಏನ್ ಅಂತಿದ್ದೀವಿ ಹೇಳಿ. ನಾವೇನಾದ್ರು ಬೇರೆ ಅಲ್ಲ, ನನಗೆ ಸೂಟಬಲ್ ರೀಸನ್ ಕೊಡಿ, ಇಲ್ಲ ಹೇಳಿ. ಆಡಳಿತ ಯಾರು ಬನ್ನಿ, ನಾನು ಮಾತಾಡ್ತೀನಿ. ನಿಮ್ಮ ಹೆಸರು ಹೇಳಿ ಮೇಡಮ್. ನೀವೇನಾಗಬೇಕು ದೇವಸ್ಥಾನಕ್ಕೆ, ಇದು ದೇವ್ರ ಫೋಟೋ ಹಂಚೋದಕ್ಕೂ ವ್ಯಾಪಾರಕ್ಕೂ ಏನು ಸಂಬಂಧ ಹೇಳಿ? ಬೇಡ. ಆಯ್ತು. ನನಗೆ 101 ನ್ಯೂಸ್ ಚಾನಲ್ ಪರಿಚಯ ಇದ್ದಾರೆ, ನನಗೆ ಗೊತ್ತು ನನಗೆ ಏನು ಮಾಡಬೇಕು ಅಂತ ಗೊತ್ತು. ಆಯ್ತಾ? ಇವರೆಲ್ಲ ವಾಲಂಟಿಯರ್ಸ್ ಅಂತ, ಸ್ಟಾಫ್ ಅಂತ ಇಲ್ಲಿ ದೇವಸ್ಥಾನದಲ್ಲಿ ಫೋಟೋ ಹಂಚಬಾರ್ದಂತೆ. ಇವ್ರಿಗೆ ಬಿಸ್ನೆಸ್ ಲಾಸ್ ಆಗತ್ತಂತೆ ಇವರಿಗೆ. ಬಿಸ್ನೆಸ್ ಮಾಡ್ತಿದಾರಂತೆ ದೇವಸ್ಥಾನದಲ್ಲಿ ಇವರು. ಅವ್ರು ಹೇಳಿದ್ರಲ್ಲ, ಈಗ ಬಿಸ್ನೆಸ್ ಲಾಸ್ ಆಗುತ್ತೆ ನಮಗೆ, ಒಳಗಡೆ ಫೋಟೋ ತಂದ್ರಲ್ಲ ಅವ್ರೀಗ. ಏನು ಕೇಳಿದವರು, ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನೀವು ದೇವಸ್ಥಾನ ಅಂದ್ರೆ? ನಾವೊಂದು ಟಸ್ಟರ್ ಇದೀವಿ ಇಲ್ಲಿ, ಟಸ್ಟರ್ ನಾವು. ಅದ್ರ ಮೇಲೆ ಏನೇ ಓದಿ ಫಸ್ಟ್ ನಾನು ತೋರಿಸ್ತೀನಿ ಯಾರು ಅಂತ ಹೇಳ್ರಂತ. ನೀವೇ ಮಾಡಿ ಸ್ಟಾರ್ಟ್. ನೀವೇ ನಿಮ್ಮ ಟೀಮೇ ತಾನೆ ದೇವಸ್ಥಾನದವರೇ ಮಾಡ್ತಾರೆ ಮೇಡಮ್. ಏನಕ್ಕೆ ಬಂದು ತಗೊಂತಾರೆ ಹೇಳಿ? ಕೂಲಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದು ಕ್ಲೋಸ್ ಆಗಿ ಏನೋ ವ್ಯವಸ್ಥೆ ಮಾಡ್ತಿಲ್ವಲ್ಲ? ಇಲ್ಲ ಸರ್, ನಾವು ಅದೇ ಹೇಳ್ತಿರೋದು. ನಾನು ಕೇಳ್ತಿರೋದು ಅಷ್ಟೇ. ಅಲ್ಲ, ಗೋವಿಂದ ನಾಮಾವಳಿ ನಾವು ಮಾರ್ಕೆಟಿಂಗ್ ಮಾಡಕ್ ಬಂದಿಲ್ಲ. ನಾವು ಈಗ ನಿಮ್ಮ ಜನಗಳಿಗೆ ಒಳ್ಳೇದಾಗಲಿ ಅಂತ ಹಚ್ಚಿದ್ ನಾವು. ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಒಳಗಡೆ ಬರ್ತೀವಿ, ನಿಮ್ಮ ಮನೆ ಒಳಗಡೆ ಬರ್ತೀವಿ. 4 ಜನ ನಿಮ್ಮ ಏನೋ ಇದಿರುತ್ತೋ ನೀವು ಸಂಸಾರ ಮಾಡ್ತಿರ್ತೀರ. ನಾನು ಬಂದು ಅದನ್ನ ಕ್ವಶನ್ ಸಂಸಾರ ಮಾಡಕ್ಕಿಲ್ಲ ಸರ್. ಮನೆ ಇದು ದೇವಸ್ಥಾನ, ಪಬ್ಲಿಕ್ 100 ಜನ ಓಡೋಂತ ಜಾಗ, ಪಬ್ಲಿಕ್ ದುಡ್ಡಲ್ಲಿ ಕಟ್ಟಿರೋದು. ಅಥವಾ ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ದೇವಸ್ಥಾನ, ಪಬ್ಲಿಕ್ ದುಡ್ಡೆಲ್ಲ ತಾನೇ ಕಟ್ಟಿರೋದು. ಮದುವೆ ಆಗಿಲ್ಲ ಕೇಳಿ. ಬ್ರಹ್ಮಚಾರಿ ಅವ್ರು ಬೆಳಿಗ್ಗೆ ಒಂದಿಷ್ಟು ಊಟ ತಿಂದ್ರೆ ಸಂಜೆನೆ ಸಿಗೋದು. ಅವ್ರೇನು ಫಾರಿನ್ ಹೋಗಿ ರಿಟರ್ನ್ಸ್ ಬಂದಿಲ್ಲ, ಇಲ್ಲ ಐಷಾರಾಮಿ ಜೀವನ ನಡೆಸ್ತಾ ಇಲ್ಲ. ಇದೆಲ್ಲ ಭಕ್ತಾದಿಗಳಿಗೋಸ್ಕರ ಅಂತಾನೆ ನಾವು ಭಕ್ತಾದಿಗಳಿಗೂ ನೋಡಿ. ಬೆಳಿಗ್ಗೆಯಿಂದ ಪ್ರಸಾದ ನಡೆದಿದೆ, ಗೊತ್ತಾಯ್ತಾ? ಭಕ್ತಾದಿಗಳು ಕೊಡ್ತಾರೆ. ನಾವು ಇನ್ನೇನ್ ಮಾಡ್ತೀವಿ ಮತ್ತೆ? ಅಲ್ಲ ಈಗ ನಿಮ್ಮ ಹುಡುಗನೇ ಹೇಳಿದ್ದಲ್ಲ, ಅವನು ಬಿಸ್ನೆಸ್ ಮಾಡ್ತಿದ್ದಾನೆ ಅಂತ. ನೀವು ಫೋಟೋ ಹಂಚಿದ್ರೆ ಆಲ್ರೆಡಿ ಬಿಸ್ನೆಸ್ ಏಕಾಏಕಿ ನಾವು ಕರ್ನಾಟಕದಲ್ಲಿರುವಂತ ಸುಮಾರು ದೇವಸ್ಥಾನ 10,000 ಫೋಟೋ ಹಂಚಿದೀವಿ. ಎಲ್ಲೂ ನಮ್ಮನ್ನ ತಡೆದಿಲ್ಲ, ಇವತ್ತಿನ ತನಕ. ವ್ಯವಸ್ಥೆ ಇರುತ್ತೆ. ಇದು ಟೆಂಪಲ್, ಅದು ಟೆಂಪಲ್, ಬೇರೆ ಟೆಂಪಲ್. ನೀವು ಬಂದು ಸರ್ ಈ ತರ ಮಾಡ್ತಿದೀವಿ
ಅಂತ ಏನಾದ್ರು ಕೇಳಿದ್ರ? ನಾವ್ ಎಲ್ಲೂ ಕೇಳಂಗಿಲ್ಲ, ಏನು ಕೇಳ್ಬೇಕು, ನಾವು ಮಾರ್ಕೆಟಿಂಗ್ ಮಾಡ್ತಾ ಅಲ್ಲ ಇದೀವಿ. ಮೇಲ್ ಮಂತ್ರಾಲಯದಲ್ಲೇ ಕೇಳಿದಲ್ಲ ಸರ್, ಸರಿ ಸರ್, ಆಯ್ತು, ನಾನು ಇವಾಗ ಕೇಳ್ತೀನಿ ಒಂದ್ ನಿಮಿಷ, ನಾನು ಇವಾಗ ಕೇಳ್ತೀನಿ, ತಪ್ಪೇನ್ ಅನ್ಸಿದ್ರೆ ಹೇಳಿ. ಅಲ್ಲ ತಪ್ಪಲ್ಲ ನನಗೆ ಮೇಡಮ್, ಉತ್ತರ ಬೇಕೀಗ. ತಪ್ಪಲ್ಲ. ಇಲ್ಲ, ನೀವಿಷ್ಟು ಹೇಳ್ತಾ ಇದ್ದೀರಾ ಹಂಚ್ತಾ ಇದ್ರಂತೆ. ತಪ್ಪು ಏನು ಹಂಚಿದ್ರೆ ಅದಕ್ಕೆ ಗೋವಿಂದ ಉತ್ತರ ಕೊಡಿ. ನಾಮವಳಿ ಹಂಚಿದ್ರೆ ನಾನು ತಪ್ಪೇನು? ಹಂಚಲ್ಲ, ಸ್ಟಾಪ್ ಅಲ್ಲ ಮಾಡ್ತೀನಿ. ಮೇಡಮ್. ನಾನು ಬಂದು ಕಮಿಟಿ ಜೊತೆ ನಾನು ಮಾತಾಡಿ ನಾನು ಪರ್ಮಿಷನ್ ಕೇಳಿ ನಾನು ಹಂಚ್ತೀನಿ. ಅಲ್ಲಲ್ಲ ನಿಮಿಷ, ಮಾಡ್ಕೊಳ್ಳಿ. ನನಗೆ ಉತ್ತರ ಕೊಡಿ, ಏನಕ್ಕೆ ಹಂಚಬಾರ್ದು ಅಂತ ಉತ್ತರ ಕೊಡಿ. ಒಂದು